ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಸರಿ, ಏನದ ಅಥ ಅಧಿದೈವತಂ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ಈಗ ಅಥ ಅಧಿದೈವತಂ ಅಂತ ಪ್ರಾರಂಭ ಆಗ್ತಾ ಇರುವಾಗ ಇಲ್ಲಿಯವರೆಗೆ ಅಧ್ಯಾತ್ಮದಲ್ಲಿ ಇರುವ ಪ್ರಾಣದೇವರ ಶ್ರೇಷ್ಠತ್ವದ ವಿಚಾರವನ್ನು ತಿಳಿಸಿ ನಿನ್ನೆ ದಿವಸ ಹಂಗೆ ಬಂತದು. ದೇಹದಲ್ಲಿ ಸದಾ ಸಂಚಾರ ಮಾಡುತ್ತಿರುವಂಥವರು, ಸದಾ ಕಾರ್ಯನಿರತರಾದವರು ಯಾರು? ಅವರು ಪ್ರಾಣದೇವರು. ಅಷ್ಟಾದರೂ ಅವರಿಗೆ ಶ್ರಮವಾಗಲಿಲ್ಲ ಅಂತನ್ನೋದನ್ನು ಹೇಳ್ತಾ, ಅದು ಎಲ್ಲಿಯವರೆಗೆ ಹೇಳಿದರು? ಪ್ರಾಣದೇವರಿಗೆ ಶ್ರಮವಿಲ್ಲ ಅಂತನ್ನುವುದನ್ನು ಎಷ್ಟು ಚಂದ ತಿಳಿಸಿಕೊಟ್ರು ಅಂತಂದರೆ, ಎಲ್ಲ ದೇವತೆಗಳು ನಾವು ವಾಯುದೇವರ ಪ್ರತಿಬಿಂಬ ಯಾಕಾಗಬಾರದು ಅಂತ ಅನ್ನುವ ಮನಸ್ಸು ಬರುವಷ್ಟು, ಬುದ್ಧಿ ಬರುವಷ್ಟು ವಾಯುದೇವರ ಶ್ರಮರಾಹಿತ್ಯವನ್ನು ಸೂಚನೆ ಮಾಡ್ಯಾರ. ಆ ವಾಯುದೇವರ ಮಹಿಮಾ ಕಂಡು ಎಂದೆಂದೂ ಇವರಿಗೆ ಶ್ರಮ ಆಗೋದಿಲ್ಲ. ಅದಕ್ಕೆ ಕಾರಣ ಏನು? ನಿಸ್ಸೀಮ ಪೌರುಷ ಬಲ, ಅಷ್ಟು ಯೋಗ್ಯತೆ. ಹಾಗಾದರೆ ನಾವು ಇವರಿಗೆ ಪ್ರತಿಮೆಗಳಾಗೋಣ ಅಂತ, ಪ್ರತಿಮೆಗಳಾಗೋಣ ಅಂತ ಆಗಿಬಿಟ್ಟು ಎಲ್ಲ ಇಂದ್ರಿಯಗಳು ಕೂಡ ಪ್ರಾಣ ಅನ್ನೋ ಹೆಸರಿನಿಂದ ಕರೆಸಿಕೊಳ್ಳಿಕ್ಕೆ ಪ್ರಾರಂಭ ಆದವು. ಎರಡನೇದ್ದು ಹೇಳಿದರು, ಯಾರು ಆ ವಂಶದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದಿರ್ತಾನೋ ಅವನಿಂದ ಇಡೀ ಆ ವಂಶಕ್ಕೆ ಅದೇ ಹೆಸರಿನಿಂದ ಕರಿತಾ ಬರ್ತಾರ. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದೆ ನಿನ್ನೆ. ಭರತ ಅಂತ ಬಂದದ್ದರಿಂದ ಆ ವಂಶವನ್ನು ಭಾರತ ಅಂತ ಕರೆದರು. ರಘು ಅಂತನ್ನೋ ರಾಜಬದ್ಧನಿಂದ ಆ ವಂಶಕ್ಕೆ ರಾಘವ ಅಂತ ಕರೆದರು. ಹಂಗೆ ಇವುಗಳಿಗೆ, ಇಂದ್ರಿಯಗಳಿಗೆ ಪ್ರಾಣ ಅಂತ ಕರೀತಾರ. ಪ್ರಾಣನ ಮತ್ತು ಸಂಬಂಧಿಕರಾದ್ರಿಂದ ಜೊತೆಗೆ ಹಿಂಗೆ ಯಾರು ತಿಳ್ಕೋತಾರ ಅವರ ಜೊತೆಗೆ ಯಾರಾದರೂ ವಾದ ವಿವಾದವನ್ನು ಮಾಡಿದರೆ ಅವರು ಕಷ್ಟಕ್ಕೆ ಒಳಗಾಗಿ ಕೊನೆಗೆ ಮರಣ ಹೊಂದುತ್ತಾರೆ ಅಂತ 3 ರೀತಿಯ ಫಲಗಳನ್ನು ಹೇಳಿ ಪ್ರಾಣದೇವರ ಶ್ರೇಷ್ಠತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದಮೇಲೆ ಪ್ರಾಣ ಶ್ರೇಷ್ಠತ್ವದ ವಿಷಯದಲ್ಲಿ ಮತ್ತೆ ಸಂಶಯ ಪಡಲಿಕ್ಕೆ ಅವಕಾಶ ಇಲ್ಲ. ಇದಕ್ಕೇನು ಕರೀತಾರೆ? ಶ್ರುತಿಯೊಳಗೆ ಇದಕ್ಕೇನು ಕರೆದಾರ? ಶ್ರುತಿಯಲ್ಲಿ ಹಿಂಗಿದು ಉಪಕ್ರಮೋಪಸಂಹಾರ ಅಭ್ಯಾಸ ಅಪೂರ್ವತಾ ಫಲಂ ಅಂತ ಕರೆದಿದ್ದಾರೆ. ಇದು ಫಲದಿಂದ ತಾತ್ಪರ್ಯವನ್ನು ನಿರ್ಣಯಿಸುವುದು. ಏನು ಫಲದಿಂದ ತಾತ್ಪರ್ಯ ನಿರ್ಣಯಿಸುವುದು? ಎಲ್ಲ ದೇವತೆಗಳು ವಾಯುದೇವರ ಪ್ರತಿಮಾರೂಪರಾದರೂ ಯಾರು ಆ ವಂಶದಲ್ಲಿ ಶ್ರೇಷ್ಠನಿರ್ತಾನೋ ಅದಕ್ಕೆ ಅದೇ ಹೆಸರಿನಿಂದ ಕರೀತಾರೆ. ಪ್ರಾಣತತ್ವಜ್ಞಾನಿಯ ವಿರೋಧವನ್ನು ಮಾಡಿದರೆ ಕಷ್ಟಗಳ ಪರಂಪರೆ ಬರ್ತದೆ. ಈ ಎಲ್ಲ ಫಲಗಳನ್ನು ಹೇಳಿದ್ದರಿಂದ ತಾತ್ಪರ್ಯ ಎಲ್ಲಿದೆ? ವಾಯುದೇವರ ಶ್ರೇಷ್ಠತ್ವವನ್ನು ತಿಳಿಸಬೇಕು ಅಂತೆ ತಾತ್ಪರ್ಯವಿದೆ. ಇಷ್ಟರ್ಥ. ಇನ್ನು ಅಧಿದೈವತ, ಹೊರಗೆ ಬರ್ರಿ, ದೇವತೆಗಳ ವಿಷಯದಲ್ಲಿ ತಗೊಳ್ರಿ. ಅಂದರೆ ಅಧಿದೈವತ ಅಂದರೆ ಇದು ಅಧ್ಯಾತ್ಮವನ್ನು ಹೊರತುಪಡಿಸಿ. ಅಥ ಅಧಿದೈವತಂ, ಇಲ್ಲಿ ಪ್ರಾಣನ ಶ್ರೇಷ್ಠತ್ವವನ್ನು ನಿರ್ಣಯ ಮಾಡ್ತಾ ಇದ್ದಾರೆ. ಅದನ್ನು ವೇದ ನಿರೂಪಣೆ ಮಾಡಲಿಕ್ಕೆ ಪ್ರಾಣ ಶ್ರೇಷ್ಠತ್ವದ ನಿರೂಪಣೆಯನ್ನು ಮಾಡ್ತಾ ಇದೆ. ಜ್ವಲಿಷ್ಯಾಮಿ ಏವ ಅಹಮಿತ್ಯಗ್ನಿರ್ದಧ್ರೇ, ಅಗ್ನಿ ಅದು ಸಂಕಲ್ಪ ಮಾಡಿದಂತೆ ಹೊರಗಡೆಗೆ, ನಾನು ಅವಿಶ್ರಾಂತವಾಗಿ ಉರಿಯುತ್ತಿರುತ್ತೇನೆ ಅಂತ. ಅಧ್ಯಾತ್ಮದಲ್ಲಿ ವಾಗೀಂದ್ರಿಯಕ್ಕೆ ಅಭಿಮಾನಿಗಳಾದದರಿಂದ ಅವಿಶ್ರಾಂತವಾಗಿ ಮಾತುಗಳನ್ನು ಆಡ್ತೇನೆ ಅಂತ ಸಂಕಲ್ಪ ಮಾಡಿದರು. ಅಧಿದೈವದಲ್ಲಿ ಅಗ್ನಿ ಆದದರಿಂದ ಅವಿಶ್ರಾಂತವಾಗಿ ಉರಿಯುತ್ತೇನೆ ಅಂತ ಸಂಕಲ್ಪ ಮಾಡಿದರು. ಇನ್ನು ತಪಸ್ಯಾಮಿ ಅಹಮಿತ್ಯಾದಿತ್ಯ, ಆದಿತ್ಯ ಅಂತಾರೆ ನಾನು ನಿರಂತರವಾಗಿ ಪ್ರಕಾಶವನ್ನು ಕೊಡ್ತೇನೆ, ಸುಡುತ್ತೇನೆ ಅಂತ ಅವರಂದರು. ಭಾಸ್ಯಾಮಿ ಅಹಮಿತಿ ಚಂದ್ರಮಾಹ, ಚಂದ್ರ ಅಂತಾನ ನಾನು ನಿರಂತರವಾಗಿ ಬೆಳಕು ಕೊಡ್ತೇನೆ ಅಂತ. ಅಗ್ನಿ ಉರಿತೇನೆ ಅಂತ, ಸೂರ್ಯ ಸುಡುತ್ತೇನೆ ಅಂತ, ಚಂದ್ರ ಬೆಳಗುತ್ತೇನೆ ಅಂತ. ಶಬ್ದಗಳನ್ನು ನೋಡ್ಕೊಳ್ರಿ. ಜ್ವಲಿಷ್ಯಾಮಿ ಅನ್ನೋ ಶಬ್ದಕ್ಕೆ ಉರಿಯುವುದು ಅಂತ ಅರ್ಥ, ತಪಾಮಿ ಅನ್ನೋ ಶಬ್ದಕ್ಕೆ ಸುಡುವುದು ಅಂತ ಅರ್ಥ.
ಭಾಸ್ಯಾಮಿ ಅನ್ನೋ ಶಬ್ದಕ್ಕೆ ಬೆಳಕು ಕೊಡೋದು ಅಂತ ಅರ್ಥ. ಏವಂ ಅನ್ಯಾ ದೇವತಾ ಯಥಾ ದೈವತಂ, ಇದೇ ರೀತಿಯಾಗಿ ಬೇರೆ ಬೇರೆ ದೇವತೆಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತೀವಿ ಅಂತ ಹೊರಟರು. ಪ್ರಾಯ ಎಲ್ಲ ಕಡೆಗೂ ಕೂಡ ಈ ಮೂರು ದೇವತೆಗಳನ್ನು ಹೇಳಿರ್ತಾರೆ. ಅಲ್ಲಿ ಗೀತೆಯಲ್ಲಿ ಹೇಳುವಾಗಲೂ ಕೂಡ ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಅಂತ ಈ ಮೂರು ದೇವತೆಗಳನ್ನು ತಿಳಿಸಿದ್ದಾರೆ. ಸೂರ್ಯ, ಚಂದ್ರ, ಅಗ್ನಿ, ಬೆಳಕು ಕೊಡುವರಲ್ಲಿ ಪ್ರಧಾನರಾದವರು ಇವರು ಮೂರು ಮಂದಿ. ಅದಕ್ಕೆ ಅವ್ರನ್ನ ಇಟ್ಟಿರ್ತಾರೆ. ಏವನ್ಯಾ ದೇವತಾ ಯಥಾ ದೈವತಂ, ಇನ್ನು ಉಳಿದ ದೇವತೆಗಳು ಅದರಂತೆ. ಸ ಯಥಾ ಯೇಷಾಂ ಪ್ರಾಣಾನಾಂ ಮಧ್ಯಮಃ ಪ್ರಾಣಃ ಏವಮೇವ ಏತಾಸಾಂ ದೇವತಾನಾಂ ವಾಯು. ಅಧ್ಯಾತ್ಮದಲ್ಲಿ ಮಧ್ಯಮ ಪ್ರಾಣ, ದೇಹದ ಮಧ್ಯದಲ್ಲಿದ್ದು ಉಸಿರಾಟವನ್ನು ನಡೆಸುವಂತಹ ಪ್ರಾಣದೇವರು ಹೇಗೋ ಅದೇ ರೀತಿಯಾಗಿ ಈ ದೇವತೆಗಳ ಮಧ್ಯದಲ್ಲಿ ವಾಯುದೇವರು. ಮ್ಲೋಚಂತಿ ಅನ್ಯಾ ದೇವತಾ, ಉಳಿದ ದೇವತೆಗಳೆಲ್ಲ ಏನಾಗ್ತಾರೆ? ಮ್ಲೋಚಂತಿ, ಒಣಗಿಬಿಡುತ್ತಾರೆ, ಬಾಳಿ ಬಿಡುತ್ತಾರೆ, ದಣದು ಬಿಡುತ್ತಾರೆ. ಸಾಕಾಗಿ ಹೊತ್ತಪ್ಪ, ನಮಗೆ ಆಗೋದಿಲ್ಲ ಅಂತಂತಾರೆ. ಆದರೆ ಇನ್ನ ವಾಯುದೇವರೆಂದೂ ಕೂಡ ಬಾಡುವುದಾಗಲಿ ಒಣಗುವುದಾಗಲಿ ಆಗುವುದಿಲ್ಲ. ನೈಷಾ ನಾಸ್ತಮಿತಾ ದೇವತಾ ಯದ್ವಾಯು, ಎಂದೂ ವಾಯುದೇವರು ಅಸ್ತಂಗಮಿಸುವುದಿಲ್ಲ. ಸೂರ್ಯ ಅಸ್ತಂಗಮಿಸ್ತಾನೆ, ಚಂದ್ರ ಅಸ್ತಂಗಮಿಸ್ತಾನೆ, ಅಗ್ನಿ ಶಾಂತ ಆಗ್ತಾನೆ, ಉಳಿದವರು ಶಾಂತರಾಗ್ತಾರೆ. ವಾಯುದೇವರು ಮಾತ್ರ ಶಾಂತರಾಗುವುದಿಲ್ಲ. ಸದಾ ಗತಿ, ವಾಯುದೇವರಿಗೆ ಹೆಸರೇನದ ಅಂದರೆ ಇನ್ನೊಂದು ಹೆಸರು ಸದಾಗತಿ ಅಂತಿದೆ. ಸದಾಗತಿ ಅಂದರೆ ಏನು? ನಿರಂತರ ಕ್ರಿಯಾಶೀಲರು ಅಂತ ಅರ್ಥ. ನಿರಂತರವಾಗಿ ಬೀಸ್ತಾ ಇರಬೇಕು. ಗಾಳಿ ಬೀಸೋದು ನಿಂತರೆ ಏನಾಗ್ತದೆ? ನಮ್ಮ ಉಸಿರಾಟವೇ ಹೊರಟು ಹೋಗ್ಬಿಡ್ತದೆ. ಒಳಗಿಂದಲ್ಲ ಹೊರಗೂ ಕೂಡ ಗಾಳಿ ತಗೊಳ್ಳಿಕ್ಕೆ ಬೇಕೋ ಬೇಡ, ಮತ್ತೆ ಅದಕ್ಕೆ ಇರಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟ ಆಯಿತು. ಅಥ ಅಧಿದೈವತಂ ಜ್ವಲಿಷ್ಯಾಮಿ ಏವಮಹಮಿತ್ಯಗ್ನಿರ್ದದ್ರೆ ತಪಸ್ಯಾಮಿ ಅಹಮಿತ್ಯಾದಿತ್ಯ ಭಾಸ್ಯಾಮ್ಯಹಮಿತಿ ಚಂದ್ರಮಾಃ ಏವಮನ್ಯಾ ದೇವತಾ ಯಥಾ ದೈವತಂ ಸ ಯಥಾ ಏತೇಷಾಂ ಪ್ರಾಣಾನಾಂ ಮಧ್ಯಮಃ ಪ್ರಾಣಃ. ಈ ವಾಕ್ಯ ಅರ್ಥ ಮಾಡಿಕೊಳ್ಳ್ರಿ. ಸಹ ಆ ವಾಯುದೇವರು ಯಥಾ ಯಾವ ರೀತಿಯಾಗಿ ಯೇಷಾಂ ಪ್ರಾಣಾನ ಮಧ್ಯಮಃ, ಈ ಇಂದ್ರಿಯಗಳಲ್ಲಿ, ಇಲ್ಲಿ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ. ಯಾಕೆ ಹಿಂದೆ ಬರೆಸಿದ್ದೀವಿ ನಾವು ಅದಕ್ಕೆ. ಯೇಷಾಂ ಪ್ರಾಣಾನಾಂ, ಈ ಇಂದ್ರಿಯಗಳಲ್ಲಿ ಮಧ್ಯಮ ಪ್ರಾಣ ಅಂತ ಕರೆಸಿಕೊಂಡಿದ್ದಾರೋ ಏವಂ ಅದೇ ರೀತಿಯಾಗಿ ಏತಾಸಾಂ ದೇವತಾನಾಂ, ಈಗ ಅಧಿದೈವದಲ್ಲಿ ಇದ್ದುದರಿಂದ ಆ ದೇವತೆಗಳ ಮಧ್ಯದಲ್ಲಿ ವಾಯುದೇವರು ಶ್ರೇಷ್ಠ. ಮ್ಲೋಚಂತಿಹಿ ಅನ್ಯಾ ದೇವತಾ, ಉಳಿದ ದೇವತೆಗಳೇನಾಗ್ತಾರ ಅಂದ್ರೆ ದಣಿತಾರೆ, ಶ್ರಮ ಪಡ್ತಾರೆ, ಒಣಗುತ್ತಾರೆ, ಬಾಡ್ತಾರೆ. ಆದರೆ ನ ವಾಯುದೇವರು ಹಂಗಾಗೋಂಗಿಲ್ಲ. ನೈಷಾ ನಾಸ್ತಮಿತಾ ದೇವತಾ ಯದ್ವಾಯು, ಸೈಷಾ ನಾಸ್ತಮಿತ, ಈ ದೇವತಾ ಏನಿದ್ದಾರೆ ವಾಯುದೇವರು ಎಂದೂ ದಣಿಯುವುದಿಲ್ಲ, ಎಂದೂ ನಾಶವಾಗುವುದಿಲ್ಲ. ಅಸ್ತಂಗಮನ ಹೊಂದುವುದಿಲ್ಲ ಅಂದ್ರೆ ಏನು? ಸಾಯೋದಿಲ್ಲ. ಸೂರ್ಯ ಚಂದ್ರ ಅಸ್ತಂಗಮಿಸ್ತಾರೆ ಅಂತಂದ್ರೆ ಹೋಗ್ತಾರೆ ಅಂತ ಅರ್ಥ. ಮತ್ತು ವಾಯುದೇವರು ಅಸ್ತಂಗಮಿಸುವುದಿಲ್ಲ ಅಂದ್ರೆ ಅರ್ಥ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ರಘುತ್ತಮ ಸ್ವಾಮಿಗಳವರು ವ್ಯಾಖ್ಯಾನ ಬರೆದಾರೆ. ಏನಂತ ರಘುತ್ತಮ ಸ್ವಾಮಿಗಳವರು? ಅತ್ರ ವಾಯೋರಪಿ ದೇವತಾವತ್ ಸ್ವರೂಪ ನಿತ್ಯತ್ವ ದೇಹಾನಿತ್ಯತ್ವಯೋ ಸತ್ವೇಪಿ. ನೋಡ್ರಿ, ಈ ವಾಯುದೇವರಿಗೆ ಅಸ್ತಂಗಮನ ಇಲ್ಲ, ಮರಣ ಇಲ್ಲ ಅಂತ ಹೇಳ್ತಿದ್ದೀರಿ. ಮತ್ತು ಈ ವಾಯುದೇವರಿಗೂ ಇತರ ದೇವತೆಗಳಂತೆ ದೇಹ ಇದೆ. ಅಗ್ನಿ ಹೆಂಗೆ ದೇಹ ಇದೆಯೋ ಹಂಗೆ ವಾಯುದೇವರಿಗೂ ದೇಹ ಇದೆ. ಮತ್ತು ಅಗ್ನಿಯ ಸ್ವರೂಪ ನಿತ್ಯವಾದಂತೆ ವಾಯುದೇವರ ಸ್ವರೂಪವೂ ನಿತ್ಯ ಅದ. ಇದರಲ್ಲಿ ವಿಶೇಷ ಏನು? ಇವರು ಮರಣ ಹೊಂದುವುದಿಲ್ಲ ಅಂತ ಹೇಳಲಿಕ್ಕೆ ಇತರ ದೇವತೆಗಳಲ್ಲಿ ಇಲ್ಲದೇ ಇದ್ದದ್ದು ಬರಬೇಕಲ್ಲ, ಅಂಥದ್ದೇನು ಬಂದೇ ಇಲ್ಲ. ಸ್ವರೂಪತಃ ಎಲ್ಲ ದೇವತೆಗಳು ನಿತ್ಯ ಆಗ್ಯಾರ. ಇತರ ದೇವತೆಗಳಿಗೆ ದೇಹ ಇದ್ದಂತೆ ವಾಯುದೇವರಿಗೂ ದೇಹ ಅದ ಅಂದಮೇಲೆ ಅವ್ರಿಗೇನು ವಿಶೇಷ ಏನು ಬಂತು ಅಂತಂದ್ರೆ ಸ್ವರೂಪಾತಿರಿಕ್ತ ಈಶ್ವರ ವಿಷಯ ವೃತ್ತಿ ಪ್ರವಾಹ ಅವಿಚ್ಛೇದಾಪೇಕ್ಷೆಯ ಆವಿರ್ಭೂತ ಜ್ಞಾನ ಅತಿರೋಭಾವಾಪೇಕ್ಷೆಯ ಚ ಇದಮುಪಪಾದನೀಯಂ. ದೊಡ್ಡ ಮಾತು ರಘುತ್ತಮ ಸ್ವಾಮಿಗಳವ್ರದ್ದು. ಏನು ಅಂದರೆ ದೇಹ ಹೋದ ಮೇಲೂ ಕೂಡ ಅವರ ಜ್ಞಾನಕ್ಕೆ ಲೋಪವಿಲ್ಲ. ಏನು? ಅವರ ವೃತ್ತಿ ಪ್ರವಾಹ ವಿಚ್ಛೇದ ಇಲ್ಲ. ಇದೊಂದು ಸ್ವಲ್ಪ ಗಮನಿಸ್ರಿ. ಏನು ಶಬ್ದ ಅದ ಅದು? ಹೇಳಿ ಹೊರಟಿದ್ದೀವಿ. ವಾಯುದೇವರಿಗೆ ಮರಣವಿಲ್ಲ ಅಂತ ಶಬ್ದ ಹೇಳಿದ್ದೀವಿ. ಮರಣ ಇಲ್ಲ ಅಂದರೆ ಯಾವ ಅರ್ಥದಲ್ಲಿ? ದೇಹವು ಮರಣ ಹೊಂದುವುದಿಲ್ಲ ಅಂತ ಅರ್ಥವೋ
ಸ್ವರೂಪವು ಮರಣ ಹೊಂದುವುದಿಲ್ಲ ಅಂತ ಅರ್ಥವೋ, ಸ್ವರೂಪವು ಮರಣ ಹೊಂದುವುದಿಲ್ಲ ಅನ್ನೋದು ಎಲ್ಲರಿಗೂ ಸಮಾನವಾದದ್ದರಿಂದ ಅದನ್ನು ನೀವು ಹೇಳಲೇ ಬರುವುದಿಲ್ಲ. ಅದನ್ನು ಹೇಳಿ ವಾಯುದೇವರಿಗೆ ಮರಣ ಇಲ್ಲ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇಲ್ಲ ದೇಹ ಮರಣ ಹೊಂದುವುದಿಲ್ಲ ಅಂತೀವಿ ಅಂತಂದರೆ ಎಲ್ಲ ದೇವತೆಗಳ ದೇಹದಂತೆ ಇವರ ದೇಹವೂ ಇದ್ದದ್ದರಿಂದ ಎಲ್ಲ ದೇವತೆಗಳ ದೇಹ ಪ್ರಳಯದಲ್ಲಿ ಮರಣ ಹೊಂದುವಾಗ ಇವರಿಗೂ ಮರಣ ಹೊಂದಬೇಕು. ಅಂದಮೇಲೆ ವಿಶೇಷ ಏನು? ವಾಯುದೇವರಿಗೆ ಮರಣ ಇಲ್ಲ ಅಂತನ್ನೋದರಲ್ಲಿ ಇದೊಂದು ತತ್ವ. ವಾಯುದೇವರಿಗೆ ಮರಣ ಇಲ್ಲ ಅನ್ನುವ ತತ್ವವನ್ನು ತಿಳ್ಕೊಳ್ರಿ. ಅಂದರೆ ಶ್ರೇಷ್ಠತ್ವಕ್ಕೆ ಕಾರಣವಾದದ್ದಿದು. ದೇಹದಲ್ಲಿ ಸದಾ ಸಂಚಾರ ಮಾಡ್ತಿರ್ತಾರ ಅಂತನ್ನೋದ್ರಿಂದ ಅವರು ಶ್ರೇಷ್ಠರಾಗಿದ್ದರು. ಅಂದರೆ ಹೊರಗಡೆಗೆ ಏನು ಸದಾ ಬೀಸ್ಕೊಂಡಿರ್ತಾರ ಅಂಬೋದಕ್ಕನ ಸದಾ ಬೀಸ್ಕೊಂಡಿರ್ತಾರ ಅಂಬೋದು ಒಳಗೂ ಹೊರಗೂ ಸಮಾನ ಆಯಿತು. ಅದಕ್ಕಿಂತ ಹೆಚ್ಚಿನ ಅಂಶ ಏನು ಇಲ್ಲ. ಮರಣ ಇಲ್ಲ ಅಂದರೆ ಏನು? ಸ್ವರೂಪತಃ ಮರಣ ಇಲ್ಲೋ, ದೇಹತಃ ಮರಣ ಇಲ್ಲೋ. ದೇಹವಾದರೂ ಮರಣ ಹೊಂದುತ್ತದೆ. ಪ್ರಳಯ ಕಾಲದಲ್ಲಿ ದೇವರು ಎಲ್ಲ ದೇವತೆಗಳ ಶರೀರವನ್ನು ನಾಶ ಮಾಡಿ ವಾಯುದೇವರ ಶರೀರವನ್ನು ಮಾತ್ರ ನಾಶ ಮಾಡಂಗಿಲ್ಲ ಅಂತ ಹೇಳಿ ಬರುವುದಿಲ್ಲ. ಹಂಗಾರೆ ಮತ್ತೇನು ಅಂದರೆ ಅದಕ್ಕೆ ಇದು ಯಾರೋ ರಘುತ್ತಮ ಸ್ವಾಮಿಗಳವರು ಸ್ವರೂಪ ಅತಿರಿಕ್ತ ಈಶ್ವರ ವಿಷಯ ವೃತ್ತಿ ಪ್ರವಾಹ ಅವಿಚ್ಛೇದಾಪೇಕ್ಷೆಯ. ನಾವು ಜ್ಞಾನವನ್ನು ಎರಡು ರೀತಿಯಿಂದ ಮಾಡಿಕೊಳ್ತೀವಿ. ಹೆಂಗೆ ಎರಡು ರೀತಿಯಿಂದ ಮಾಡ್ಕೊಳ್ತೀವಿ? ಒಂದು ಸ್ವರೂಪದಿಂದ ಜ್ಞಾನ ಮಾಡಿಕೊಳ್ತೀವಿ, ಇನ್ನೊಂದು ಹೊರಗಡೆಯಿಂದ ದೇಹದಿಂದ ಮಾಡಿಕೊಳ್ತೇವೆ. ಮನಸ್ಸಿನಿಂದ, ದೇಹದಿಂದ ಅಂದರೆ ಇಂದ್ರಿಯಗಳ ಸಂಪರ್ಕ ಉಂಟಾಗಿ ಮನಸ್ಸಿನಿಂದ ಮಾಡಿಕೊಳ್ಳುತ್ತೇವೆ. ಸರಿ, ಈ ಮನಸ್ಸಿನಿಂದ ಬರುವ ಜ್ಞಾನವನ್ನು ವೃತ್ತಿಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಎರಡು ತರಹದ ಜ್ಞಾನವಿದೆ, ಒಂದು ವೃತ್ತಿಜ್ಞಾನ, ಒಂದು ಸ್ವರೂಪ ಜ್ಞಾನ ಅಂತ. ಮನಸ್ಸಿನಿಂದ ಗ್ರಹಿಸುವ ಜ್ಞಾನವನ್ನು ಅಂದರೆ ಮನಸ್ಸಿನಿಂದ ಗ್ರಹಿಸುವುದನ್ನು ವೃತ್ತಿಜ್ಞಾನವೆನ್ನುತ್ತಾರೆ. ಅಲ್ಲೇ ಬರ್ಕೊಂಡ್ಬಿಡ್ರಿ. ವೃತ್ತಿಜ್ಞಾನ ತಳಗೊಂದು ಯಾರೋ ಮಾರ್ಕ್ ಹಾಕ್ಕೊಂಡು ಮನಸ್ಸಿನಿಂದ ವಿಷಯವನ್ನು ಗ್ರಹಿಸುವುದು. ಇನ್ನು ಸ್ವರೂಪಜ್ಞಾನ ಅನ್ನುವಾಗ ಸ್ವರೂಪದಿಂದಲೇ ಗ್ರಹಿಸುವಂತಹದ್ದು. ಎರಡೂ ಹೆಂಗೆ ಬೇರೆ ಬೇರೆ ಇರ್ತಾವ ಅಂತ ಒಂದು ಲೌಕಿಕ ದೃಷ್ಟಾಂತ ಕೊಡ್ತೀನಿ. ಜ್ಞಾನಗಳು ಒಟ್ಟಿಗೆ ಬರ್ತಾ ಇದ್ರೆ ದೃಷ್ಟಾಂತ ಕೊಡೋದು ಹೆಂಗೆ ಗೊತ್ತಾಗಬೇಕು ನಮಗೀಗ ಅಂದರೆ, ಎಲ್ಲಿ ಬಾಹ್ಯ ಇಂದ್ರಿಯಗಳ ಕೆಲಸವಿಲ್ಲದೆ ಜ್ಞಾನ ಬರ್ತದೋ ಅದು ಸ್ವರೂಪೇಂದ್ರಿಯದಿಂದ ಗ್ರಹಿಸಿದೆ ಅಂತ ಅರ್ಥ. ಬಾಹ್ಯೇಂದ್ರಿಯಗಳ ಕೆಲಸ ಇರಬಾರದು, ಜ್ಞಾನ ಬರ್ತಿರ್ಬೇಕು. ಉದಾಹರಣೆಗೆ ಈಗೇನು ಅಂದರೆ, ನನಗೆ ದುಃಖವಾಗಿದೆ ಅಂತ ಒಂದು ಜ್ಞಾನ ಬರ್ತದೆ, ನನಗೆ ಸುಖವಾಗಿದೆ ಅಂತ ಜ್ಞಾನ ಬರ್ತದೆ, ನನಗೆ ಹಸಿವೆಯಾಗಿದೆ ಅಂತ ಒಂದು ಜ್ಞಾನ ಬರ್ಲಿಕ್ಕತ್ತದೆ. ಇದು ಯಾವ ಇಂದ್ರಿಯದಿಂದ ಗ್ರಹಿಸ್ಲಿಕ್ಕತ್ತದೆ? ಇದು ಬಾಹ್ಯೇಂದ್ರಿಯದಿಂದ ಅಲ್ಲ, ಮನಸ್ಸಿನಿಂದ ಗ್ರಹಣ ಮಾಡ್ಲಿಕ್ಕೆ ಆಗ್ತಿಲ್ಲ ಇದು. ಮತ್ತು ಸ್ವರೂಪದಿಂದ ಗ್ರಹಿಸ್ಲಿಕ್ಕತ್ತದೆ. ಯಾಕೆ ಹೇಳ್ರಿ? ಈಗ ಘಟಜ್ಞಾನ ಬರಬೇಕಾದ್ರೆ ಕಣ್ಣು, ಶಬ್ದಜ್ಞಾನ ಬರಬೇಕಾದ್ರೆ ಕಿವಿ, ಸುಖ ಜ್ಞಾನ ಬರ್ಲಿಕ್ಕೆ ಏನದ? ಕಣ್ಣೋ, ಕಿವಿಯೋ, ಮೂಗೋ ಯಾವುದು? ಸುಖವನ್ನು ಇದು ಯಾವುದೂ ಗ್ರಹಣ ಮಾಡ್ಲಿಕ್ಕೆ ಬರುವುದಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೆಂಬ ಪಂಚತನ್ಮಾತ್ರೆಗಳನ್ನು ಮಾತ್ರ ಈ ಬಹಿರೇಂದ್ರಿಯಗಳು ಗ್ರಹಣ ಮಾಡ್ತದೆ. ಮನಸ್ಸು ಅದರ ಕಾಂಟ್ಯಾಕ್ಟ್ ತಗೊಂಡು ಆತ್ಮನಿಗೆ ಮುಟ್ಟಿಸ್ತದೆ. ಅಂದಮೇಲೆ ಇಲ್ಲಿ ಈ ಸುಖ ದುಃಖಗಳನ್ನು, ಹಸಿವಿನ ಹೇಳಿಕೆಗಳನ್ನು, ಭಯಾಭಯಗಳನ್ನು, ಪ್ರೇಮವನ್ನು, ಇವುಗಳನ್ನೆಲ್ಲ ಗ್ರಹಿಸುವ ಇಂದ್ರಿಯ ಯಾವುದು? ಸ್ವರೂಪ ಇಂದ್ರಿಯ. ಅದು ಅದರಿಂದ ಗ್ರಹಿಸುವಂತಹದ್ದು. ಇನ್ನು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಗ್ರಹಣ ಮಾಡುವುದು ಯಾವುದು? ವೃತ್ತಿಜ್ಞಾನ. ಮನಸ್ಸಿನಿಂದ ಗ್ರಹಣ ಮಾಡ್ಲಿಕ್ಕೆ ಬರ್ತದೆ. ಇಂದ್ರಿಯಗಳಿಂದ ಸಹಾಯದಿಂದ ಮನಸ್ಸು ಗ್ರಹಣ ಮಾಡ್ತದೆ. ಹಾಗಾದರೆ ವಾಯುದೇವರಿಗೆ ಪ್ರಳಯ ಕಾಲದಲ್ಲೂ ಕೂಡ ವೃತ್ತಿಜ್ಞಾನದ ಲೋಪವಿಲ್ಲ. ಅವರಿಗೆ ಇನ್ನೂ ಕೂಡ ಪ್ರಳಯ ಕಾಲದಲ್ಲೂ ಆ ವೃತ್ತಿಜ್ಞಾನ ಆಗ್ತಾನೇ ಇರ್ತದೆ. ಈಶ್ವರ ವಿಷಯಕವಾಗಿರುವಂತಹ ವೃತ್ತಿ ಪ್ರವಾಹ ಅವಿಚ್ಛೇದ. ಪ್ರಳಯ ಕಾಲದಲ್ಲಿ ಏನಾಗ್ತದೆ? ಪ್ರಳಯ ಕಾಲದಲ್ಲಿ ವಾಯುದೇವರಿಗೆ ಭಗವಂತನ ವಿಷಯಕ ಜ್ಞಾನ ಗ್ರಹಣ ಆಗ್ತಾನೇ ಇರ್ತದೆ. ಅವ್ರಿಗಿನ್ನೂ ಮನಸ್ಸಿರ್ತದೆ. ಪ್ರಳಯ ಕಾಲದಲ್ಲಿ ಲಿಂಗದೇಹ ಭಂಗ ಆಗಿಲ್ಲ ವಾಯುದೇವರಿಗೆ. ಯಾಕೆ? ಅವರು ಬ್ರಹ್ಮದೇವರಾದ ಮೇಲೆ, ವಿರಜಾ ಸ್ನಾನ ಮಾಡಿದ ಮೇಲೆ ಲಿಂಗದೇಹ ಭಂಗ ಆಗಬೇಕು. ಪ್ರಳಯ ಕಾಲದಲ್ಲಿ ವಾಯುದೇವರಿಗೆ ಇನ್ನೂ ಜ್ಞಾನ ಬರ್ತಾನೆ ಇರ್ತದೆ. ಅಲ್ರಿ, ಇನ್ನೂ ಜ್ಞಾನ ಬರ್ತಿರ್ತದೆ ಅಂದ್ರೆ ವಿಷಯಗಳೇ ಇಲ್ಲ. ಪ್ರಳಯದಲ್ಲಿ ಎಲ್ಲ ನಾಶ ಆಗಿ ಹೋಗ್ಬಿಟ್ಟದೆ. ಯಾವುದ್ರ ಜ್ಞಾನ ಬರಬೇಕು? ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಈಶ್ವರ ವಿಷಯ ವೃತ್ತಿ ಪ್ರವಾಹ ಅವಿಚ್ಛೇದ. ಭಗವಂತನ ಜ್ಞಾನ ಪ್ರಳಯ ಕಾಲದಲ್ಲೂ ಆಗ್ತಿರ್ತದೆ ಅವರಿಗೆ. ಅದು ಸ್ವರೂಪ ಇಂದ್ರಿಯದಿಂದ ಗ್ರಹಿಸುವುದಲ್ಲ.
ವೃತ್ತಿಜ್ಞಾನದಿಂದ ಮನಸ್ಸಿನಿಂದ ಗ್ರಹಿಸುವಂತಹದ್ದು. ಈ ಅಭಿಪ್ರಾಯದಲ್ಲಿ ವಾಯುದೇವರಿಗೆ ಅಸ್ತಂಗಮನವಿಲ್ಲ, ಮರಣವಿಲ್ಲ. ಮರಣ ಆದರೆ ಏನಾಗಬೇಕು? ಆ ಜ್ಞಾನವೂ ನಿಂತು ಬಿಡಬೇಕು. ಮರಣ ಆದಾಗ ಆ ಜ್ಞಾನವೂ ನಿಂತು ಬಿಡಬೇಕು. ಹಂಗಾಗಿಲ್ಲ. ಇನ್ನ ಎರಡನೇದ್ದು, ಆವಿರ್ಭೂತ ಜ್ಞಾನ ಅತಿರೋಭಾವಾಪೇಕ್ಷೆಯಾಚೆ ಇದಂ ಉಪಪಾದನೀಯಂ. ಅಥವಾ ಒಮ್ಮೆ ಅವರಿಗೆ ಅಪರೋಕ್ಷ ಜ್ಞಾನ ಆಗಿಬಿಟ್ಟರೆ ಆಗ ಅದು ಎಂದೂ ಕೂಡ ಏನಾಗೋದಿಲ್ಲ, ತಿರೋಧಾನಗೊಳ್ಳುವುದಿಲ್ಲ. ಇತರ ದೇವತೆಗಳಿಗೆ ಅಪರೋಕ್ಷ ಜ್ಞಾನವಾಗಿ ತಿರೋಧಾನವಾಗ್ತದೆ, ವಾಯುದೇವರಿಗೆ ಅಪರೋಕ್ಷ ಜ್ಞಾನವಾಗಿ ತಿರೋಧಾನ ಆಗೋದಿಲ್ಲ. ಈ ಅಭಿಪ್ರಾಯದಲ್ಲಾದರೂ ವಾಯುದೇವರಿಗೆ ಮರಣ ಇಲ್ಲ ಅಂತ ಅಭಿಪ್ರಾಯ ಹೇಳ್ರಿ. ಸರಿ ಆಯ್ತಾ? ವಾಕ್ಯ ನೋಡ್ಕೊಳ್ರಿ. ಏನು ವಾಕ್ಯ ಬಂದದು ಉಪನಿಷತ್ತಿನಲ್ಲಿ ಅಂತಂದ್ರೆ, ನ ಅನ್ಯಾ ದೇವತಾ ನ ವಾಯು ಸೈಷಾ ನ ಅಸ್ತಮಿತಾ ದೇವತಾ ಯದ್ವಾಯು ಅಂತದ. ಎಂದೂ ವಾಯುದೇವರು ಅಸ್ತಂಗಮಿಸುವುದಿಲ್ಲ, ಅಂದರೆ ಮರಣ ಹೊಂದುವುದಿಲ್ಲ. ಈಗ ಬಹಳ ದೀರ್ಘ ಅಭ್ಯಾಸ ಮಾಡೀವಿ, ಮತ್ತೊಂದ್ಸಲ ನೆನಪು ಮಾಡ್ಲಿಕ್ಕತ್ತೀನಿ. ವಾಯುದೇವರು ಪ್ರಳಯ ಕಾಲದಲ್ಲೂ ಮರಣ ಹೊಂದುವುದಿಲ್ಲ. ಅಸ್ತಂಗಮಿಸುವುದು ಅಂದರೆ ಮರಣ ಹೊಂದುವುದು. ಸಾ ಏಷಾ ದೇವತಾ ನ ಅಸ್ತಮಿತಾ. ಸರಿ ಆಯ್ತಾ? ಸೈಷಾ ನ ಅಸ್ತಮಿತಾ ದೇವತಾ ಯದ್ವಾಯು ಅಂತ ಶಬ್ದ ಅದ. ಅದರಲ್ಲಿ ಹೇಳುವಾಗ ಏಷಾ ದೇವತಾ ನ ಅಸ್ತಮಿತ, ಈ ದೇವತೆ ಇವನು ಮರಣ ಹೊಂದುವುದಿಲ್ಲ. ಯಾರು? ಯದ್ವಾಯು, ವಾಯುದೇವರು ಅಂತ. ಮರಣ ಹೊಂದುವುದಿಲ್ಲ ಅಂದರೆ ಏನು ಅಂತ ಪ್ರಶ್ನೆ ಮಾಡಿಕೊಂಡು ರಘುತ್ತಮ ಸ್ವಾಮಿಗಳವರು ಅನೇಕ ರೀತಿಯಿಂದ ಉತ್ತರ ಕೊಡ್ಲಿಕ್ಕತ್ತಾರೆ. ಶರೀರ ಮರಣ ಹೊಂದುವುದಿಲ್ಲ ಅಂತಂದ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಪ್ರಳಯ ಕಾಲದಲ್ಲಿ ವಾಯುದೇವರ ಶರೀರ ಹೋಗಬೇಕು. ಸ್ವರೂಪತಃ ನಿತ್ಯ ಆಗ್ಯಾರ, ಅದಕ್ಕೆ ಮರಣ ಹೊಂದಂಗಿಲ್ಲ ಅಂದ್ರೆ ಇತರ ದೇವತೆಗಳ ಸ್ವರೂಪವು ನಿತ್ಯ ಆಗ್ಯದ. ಇಂದ್ರ ಚಂದ್ರಾದಿ ದೇವತೆಗಳ ದೇಹವು ನಿತ್ಯ ಆಗ್ಯದ ಅಂದಮೇಲೆ ಅದರಿಂದ ಮರಣ ಹೊಂದಂಗಿಲ್ಲ ಅಂತ ಅರ್ಥ ಮಾಡಿ ಬರುವುದಿಲ್ಲ. ಸರಿ, ಹಂಗಾರೆ ಏನು ಮಾಡಬೇಕು ಅಂದ್ರೆ ಎರಡು ತರಹದ ಜ್ಞಾನವನ್ನು ತಗೊಳ್ಬೇಕು. ಒಂದು ಸ್ವರೂಪ ಜ್ಞಾನ, ಒಂದು ವೃತ್ತಿ ಜ್ಞಾನ. ಸ್ವರೂಪ ಜ್ಞಾನ ಅಂತಂದ್ರೆ ಯಾವುದು ಅಂದ್ರೆ ಸುಖ ದುಃಖ ಭಯ ಭಯಗಳು ಇವೆಲ್ಲವನ್ನು ಗ್ರಹಣ ಮಾಡುವಂತಹದ್ದು ಯಾವುದು? ಸ್ವರೂಪ ಜ್ಞಾನ. ಕಾಲ ಆಕಾಶಗಳನ್ನು ಗ್ರಹಣ ಮಾಡ್ತದೆ ಸ್ವರೂಪ. ಮಲ್ಕೊಂಡಿದ್ದಿರ್ತೀವಿ, ಮಲ್ಕೊಂಡೆದ್ದ ಮೇಲೆ ಇಷ್ಟೊತ್ತು ಸುಖವಾಗಿ ನಿದ್ರಿಸಿದೆ ಅಂತ ವಾಕ್ಯವನ್ನು ಹೇಳ್ತೀವಿ ನಾವು. ಉದ್ಗಾರ ತೆಗಿತಿರೋ ಇಲ್ಲೋ, ಇಷ್ಟೊತ್ತು ಸುಖವಾಗಿ ಮಲಗಿದ್ದಿ ಅಂತ. ಇಷ್ಟು ಹೊತ್ತು ಅಂತ ಕಾಲವನ್ನು ಗ್ರಹಣ ಮಾಡಿದ ಇಂದ್ರಿಯ ಯಾವುದು? ಮನಸ್ಸಲ್ಲ, ಸಾಕ್ಷಿ. ಯಾಕೆ? ಸ್ವಪ್ನ ಕಂಡ ಆದ ಮೇಲೆ ಮನಸ್ಸು ಕೂಡ ಉಪರಮ ಆಗಿಬಿಟ್ಟಿರ್ತದೆ, ಮನಸ್ಸು ಕೂಡ ಶಾಂತ ಆಗಿಬಿಟ್ಟಿರ್ತದೆ. ಸ್ವಪ್ನೋತ್ತರ ಕಾಲದಲ್ಲಿ ಮನಸ್ಸು ಉಪರಮಗೊಂಡು ಗಾಢ ನಿದ್ರಾವಸ್ಥೆಯಿಂದ ಎದ್ದಾಗ ಇಷ್ಟು ಹೊತ್ತು ಸುಖವಾಗಿ ನಿದ್ದೆ ಮಾಡಿದೆ ಅಂದರೆ ಇಷ್ಟು ಹೊತ್ತು ನಾನು ಸುಖವಾಗಿ ನಿದ್ರಿಸಿದೆ ಅನ್ನುವ ಇಷ್ಟೆಲ್ಲ ಜ್ಞಾನವನ್ನು ಮಾಡಿಕೊಂಡದ್ದು ಸ್ವರೂಪ ಜ್ಞಾನ. ಇನ್ನು ಎಚ್ಚರ ಇರುವಾಗ ಇದು ಕರಿ, ಇದು ಬಿಳಿ, ಇದು ಅಂತ ಜ್ಞಾನ ಮಾಡಿಕೊಡೋದು ವೃತ್ತಿ ಜ್ಞಾನ. ಹಾಗಾಗಿ ಎರಡು ತರಹದ ಜ್ಞಾನ ಅವ. ವಾಯುದೇವರಿಗೆ ಅಷ್ಟೇ ಸ್ವರೂಪ ಜ್ಞಾನ ಅಲ್ಲ, ಎಲ್ಲ ದೇವತೆಗಳಿಗೆ. ಬೇಡವೇ ಬೇಡ. ವೃತ್ತಿ ಜ್ಞಾನದ ಬಗ್ಗೆ ಮಾತಾಡೋಣ. ಪ್ರಳಯ ಕಾಲದಲ್ಲಿ ದೇಹ ಹೋದ ಮೇಲೂ ವಾಯುದೇವರಿಗೆ ವೃತ್ತಿ ಜ್ಞಾನ ಉಂಟು. ಆದ್ದರಿಂದಲೇ ವಾಯುದೇವರಿಗೆ ಏನು ಕರೆಯಂಗಿಲ್ಲ, ಮರಣ ಹೊಂದಿಲ್ಲ ಅಂತ ಕರೀತಾರ. ಅಮರಣ, ಅಸ್ತಂಗಮನಗಿಲ್ಲ ಅಂತ. ಅಲ್ರಿ, ಪ್ರಳಯ ಕಾಲದಲ್ಲಿ ಯಾರು ಇರ್ತಾರ ಎಂಬುದಕ್ಕೆ ಜ್ಞಾನ ಹಾಕೋತಿರ್ಬೇಕು ಅವರಿಗೆ ಸದಾ. ಅಷ್ಟು ದಿವಸ ಬ್ರಹ್ಮದೇವರ 100 ವರ್ಷಗಳ ಕಾಲ ಅಂದರೆ ಭಗವಂತನಿದ್ದಾನಲ್ಲ, ಆ ಭಗವಂತನೇ ಬ್ರಹ್ಮದೇವ ವಾಯುದೇವರ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಅಂದರೆ ಇವತ್ತು ಪ್ರಳಯ ಆಯಿತು, ವಾಯುದೇವರು ಭಗವಂತನ ಶರೀರದಲ್ಲಿ ಸೇರಿಕೊಂಡ್ರು, ಅಲ್ಲಿ ಎಚ್ಚರ ಇದ್ದಾರೆ, ವೃತ್ತಿಜ್ಞಾನ ಆಗ್ತಾ ಇದೆ. ಎಷ್ಟು 87 ವರ್ಷ ಮತ್ತವರು ಬ್ರಹ್ಮದೇವರಾಗಿ ಹುಟ್ಟೋವರೆಗೂ ಕೂಡ ವೃತ್ತಿಜ್ಞಾನ ಬರ್ತಾ ಇರ್ತದೆ. ಈ ಅಭಿಪ್ರಾಯದಲ್ಲಿ ಅವರಿಗೆ ಮರಣವಿಲ್ಲ. ಅಥವಾ ಒಂದು ಬಾರಿ ಅವರಿಗೆ ಅಪರೋಕ್ಷ ಜ್ಞಾನ ಆತು ಅಂತಾದರೆ ಆಮೇಲೆ ಅವರಿಗೆ ಅಪರೋಕ್ಷ ಜ್ಞಾನ ತಿರೋಧಾನ ಆಗುವುದಿಲ್ಲ. ಉಳಿದವರೆಲ್ಲರಿಗೂ ಕೂಡ ಹಂಗಾಗ್ತದೆ. ಗರುಡದೇವರಿಗೆ, ಶೇಷದೇವರಿಗೆ, ರುದ್ರದೇವರಿಗೆ ಎಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನ ಆದದ್ದು ಮರೆಯಾಗ್ತದೆ. ವಾಯುದೇವರಿಗೆ ಹಂಗಾಗಂಗಿಲ್ಲ. ಎರಡರ್ಥ. ಯದ್ವಾ ಮತ್ತೊಂದು ಅಭಿಪ್ರಾಯ ಹೇಳ್ತಾರೆ, ಶರೀರ ಅಭಿಮಾನಾಭಾವೇನ ತದುತ್ಪತ್ತಿನಾಶಾಭ್ಯಾಂ ನ ಅಸ್ಯ ಉದಯಾಸ್ತಮಿತಿ ಭಾವೇನ ಏತದುಕ್ತಂ. ಶರೀರದ ಮೇಲೆ ವಾಯುದೇವರಿಗೆ ಶರೀರದ ಮೇಲೆ ಅಭಿಮಾನವಿಲ್ಲದೆ ಇದ್ದದ್ದರಿಂದ ಶರೀರ ಹುಟ್ಟಿದರೂ ಶರೀರ ಹೋದರೂ ಅವರಿಗೇನು ವ್ಯತ್ಯಾಸ ಆಗುವುದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಮರಣವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶರೀರ ಅಭಿಮಾನ ಅಭಾವೇನ
ವಾಯುದೇವರಿಗೆ ತಮ್ಮ ಶರೀರದ ಮೇಲೆ ಅಭಿಮಾನ ಇಲ್ಲದೇ ಇದ್ದುದರಿಂದ ತದುತ್ಪತ್ತಿ ನಾಶಾಭ್ಯಾಂ ಅದರ ಉತ್ಪತ್ತಿ ಹಾಗೂ ನಾಶದಿಂದ ನ ಅಸ್ಯ ಉದಯಾಸ್ತವವು ಇವರು ಹುಟ್ಟಿದ್ರು ಇವರು ಹೋದರು ಅಂತ ತಿಳಿದುಕೊಂಡು ಹೇಳಿಕ್ ಬರೋದಿಲ್ಲ. ಸರಿ ಆಯ್ತಾ? ಇಷ್ಟು ಅಭಿಪ್ರಾಯದಿಂದ ವಾಯುದೇವರು ಮರಣರಹಿತರು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲಿ ಹೇಳ್ಯಾರ ಹಂಗ? ಮತ್ತು ವಾಯುದೇವರಿಗೆ ಶರೀರದ ಮೇಲೆ ಅಭಿಮಾನ ಇಲ್ಲ ಅಂತ ಎಲ್ಲಿ ಹೇಳ್ಯಾರ ಅಂತ ಕೇಳಿದ್ರೆ, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಒಂದು ಮಾತಂತಾರ, ಬ್ರಹ್ಮ ನಿರಭಿಮಾನಿತ್ವಾದ್ ಶರೀರ್ಯಪ್ಯ ಶರೀರವಾನ್. ಬ್ರಹ್ಮದೇವರಿಗೆ ಎಷ್ಟು ನಿರಭಿಮಾನ ಅಂದ್ರೆ ಶರೀರ ಇದ್ರೂ ಅವರನ್ನ ಶರೀರ ಇಲ್ಲದವರು ಅಂತ ಕರಿಬಹುದಂತ, ಅಷ್ಟು ಅಭಿಮಾನ ರಹಿತರಾಗಿದ್ದಾರೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಅಥೈಷ ಶ್ಲೋಕೋ ಭವತಿ, ಮುಂದಿನ ವಾಕ್ಯ ಅಥೈಷ ಶ್ಲೋಕೋ ಭವತಿ. ಈ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ಉಳಿದ ದೇವತೆಗಳೆಲ್ಲರೂ ವಾಯುದೇವರ ಅಧೀನರಾಗಿದ್ದಾರೆ ಎಂಬ ವಿಷಯದಲ್ಲಿ ಶ್ಲೋಕ ಭವತಿ, ಒಂದು ಮಂತ್ರ ಇದೆ. ಅಂದರೆ ಇದು ಬೃಹದಾರಣ್ಯಕ, ಇದು ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಋಗ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಂತ್ರವನ್ನು ಹೇಳಿಕತ್ತದ, ಅಷ್ಟ ಮತ್ತೇನಿಲ್ಲ. ಏನಂತ ಮಂತ್ರ ಅದ? ಯತಶ್ಚ ಉದೇತಿ ಸೂರ್ಯ ಅಸ್ತಂ ಯತ್ರ ಚ ಗಚ್ಚತಿ ಇತಿ ಪ್ರಾಣಾದ್ವಾ ಏಷ ಉದೇತಿ. ಏನಂತದ? ಯತಶ್ಚ ಉದೇತಿ ಸೂರ್ಯ, ಯಾವ ಪ್ರಾಣದೇವರಿಂದ ಈ ಸೂರ್ಯ ಹುಟ್ಟುತ್ತಾನೋ, ಯತ್ರ ಚ ಅಸ್ತಂಗಚ್ಚತಿ, ಪ್ರಾಣದೇವರಲ್ಲೇನೆ ಲಯಗೊಳ್ತಾನ. ಅಂದ್ರೆ ಸೂರ್ಯ ಮೊದಲಾದ ದೇವತೆಗಳೆಲ್ಲರೂ ಪ್ರಾಣದೇವರಿಂದ ಹುಟ್ಟುತ್ತಾರ, ಪ್ರಾಣದೇವರಿಂದಲೇ ಲಯಗೊಳ್ತಾರ, ಬೇರೆ ಏನಿಲ್ಲ. ಮಂತ್ರ ಹೆಂಗದ ಅಂದ್ರೆ, ಅಲ್ಲಿ ಯಾರಿಂದಲೋ ಸೂರ್ಯ ಹುಟ್ಟುತ್ತಾನೆ, ಯಾರಲ್ಲಿ ಸೂರ್ಯ ಲಯಗೊಳ್ಳುತ್ತಾನೆ ಅಂತ ಇಷ್ಟ ಅದ. ಆ ಯಾರು ಎಂಬ ಪದದಿಂದ ಯಾರನ್ನು ತಗೋಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಮುಂದೆ ಪ್ರಾಣಾದ್ವಾ ಏಷ ಉದೇತಿ ಉಪನಿಷತ್ ಹೇಳ್ತದ. ಪ್ರಾಣಾದ್ವಾ, ಆ ಪ್ರಾಣದೇವರಿಂದಲೇನೆ, ಪ್ರಾಣೇ ಅಸ್ತಮೇತಿ, ಪ್ರಾಣದೇವರಲ್ಲೇ ಲಯಗೊಳ್ಳುತ್ತಾರ. ಸರಿ, ಅಂದ್ರೆ ಒಂದು ಮಂತ್ರಕ್ಕೊಂದು ವ್ಯಾಖ್ಯಾನ. ಮೂಲ ಮಂತ್ರದಲ್ಲಿ ಇದ್ದದ್ದೇನು? ಯಾರಿಂದ ಉದಯಿಸುತ್ತಾನೋ ಯಾರಲ್ಲಿ ಲಯಗೊಳ್ಳುತ್ತಾನೆ ಅಂತ. ಯಾರವರು ಅಂದರೆ ಪ್ರಾಣನಿಂದ ಉದಯಿಸುತ್ತಾರೆ, ಪ್ರಾಣನಲ್ಲಿ ಲಯಗೊಳ್ಳುತ್ತಾರೆ. ತಂ ದೇವಾಹ ಚಕ್ರಿರೇ ಧರ್ಮಂ ಸಯೇವಾದ್ಯ ಸವುಶ್ವಃ. ಅಂತಹ ಪ್ರಾಣದೇವರನ್ನ ಕುರಿತು ಈ ದೇವತೆಗಳೆಲ್ಲ ಒಂದು ಧರ್ಮವನ್ನು ಆಚರಿಸಿದರು. ಪ್ರಾಣದೇವರನ್ನ ಕುರಿತು ಒಂದು ಪೂಜೆಯನ್ನ ಮಾಡಿದರು. ಯಾವುದದು? ಶ್ವಾಸೋಚ್ಛ್ವಾಸ ರೂಪವಾದ ಹಂಸೋಪಾಸನ. ಅದೇ ಇವತ್ತಿಗೂ ಕೂಡ ನಡೀತಾ ಇದೆ. ಯದ್ವಾ ಏತೆ ಅಮಂ ಹೆದ್ರಿ ಅಂತ ತದೇವಾಪ್ಯದ್ಯ ಕುರುವಂತಿ. ಏನಾಯಿತು? ತಂ ದೇವಾಹ ಚಕ್ರಿರೇ ಧರ್ಮಂ, ಅದನ್ನು ದೇವತೆಗಳು ಧರ್ಮವನ್ನಾಗಿ ಆಚರಣೆ ಮಾಡಿದರು. ಮಾಡಿದ್ದಕ್ಕಾಗಿ ಸಯೇವ ಅದ್ಯ ಸವುಶ್ವಃ, ಅದೇ ಧರ್ಮವು ಇವತ್ತಿಗೂ ಇದೆ, ಮುಂದೆಯೂ ಇರುವಂತಹದ್ದಾಗಿದೆ ಅಂತದ. ಸರಿನಾ? ಇನ್ನ ಯದ್ವಾ ಏತೆ ಅಮುಂ ಹೆದ್ರಿ ಅಂತ, ಏತೆ ಈ ದೇವತೆಗಳು ಯಾವುದು ಧರ್ಮ ಸಾಧನ ವೃತ್ತವೆಂದು ಅಮುಂ ಹೆದ್ರಿ ಅಂತ ಈ ವಾಯುದೇವರು ಶ್ರೇಷ್ಠರು ಎನ್ನುವ ಕಾಲದಲ್ಲಿ ನಿರ್ಣಯಿಸಿದರೋ ಮಾಡಿದರೋ, ತದೇವಾಪಿ ಅದ್ಯ ಕುರುವಂತಿ, ಇವತ್ತಿಗೂ ಕೂಡ ಅದೇ ವೃತವನ್ನ ಮಾಡುತ್ತಿದ್ದಾರೆ. ಸರಿ ಆಯ್ತಾ? ಹೇಳಿದ್ದೆ ಅಂತ ಹೇಳಿ 2 ಸರ್ತಿ ಹೇಳಿದರು. ಎರಡು ಸರ್ತಿ ಹೇಳಿದ್ದಲ್ಲದು, ಅದು ಒಂದು ಹೇಳಿದ್ದಕ್ಕೆ ವಿವರಣೆಯನ್ನು ಕೊಡ್ಲಿಕ್ಕತ್ತಾರ. ತಂ ದೇವಾಶ್ಚಕ್ರೇ ಧರ್ಮಂ ಸಯೇವಾದ್ಯ ಸವುಶ್ವ ಅಂತ ಮಂತ್ರ. ಅದಕ್ಕೆ ಅರ್ಥ ಏನು ಅಂದ್ರೆ, ಯದ್ವಾಯೇತೆ ಅಮುಂ ಹೆದ್ರಿ ಅಂತ ತದೇವಾಪ್ಯದ್ಯ ಕುರುವಂತಿ ಅಂತ ಅರ್ಥ. ಒಂದು ವಾಕ್ಯ ಮೂಲ ಮಂತ್ರ, ಒಂದು ವಾಕ್ಯ ಅರ್ಥ ಹೇಳಿಕತ್ತದ. ಪ್ರಾಣದೇವರು ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠರು ಎನ್ನುವ ಕಾಲದಲ್ಲಿ ಯಾವ ವ್ರತವನ್ನ ಮಾಡಿದರೋ ಆ ವ್ರತ ಇವತ್ತಿಗೂ ಮಾಡಲಾಗ್ತದೆ. ಯಾವುದದು? ಆ ಶ್ರೇಷ್ಠತ್ವ ಕಾಲದಲ್ಲಿ ಮಾಡಿರುವಂತಹದ್ದು ಅಂದ್ರೆ ಹಂಸ ಉಪಾಸನ. ತಸ್ಮಾತ್ ಏಕಮೇವ ವ್ರತಂ ಚರೇತ್ ಪ್ರಾಣ್ಯಾಚ್ಚೈವ ಅಪಾನ್ಯಾಚ್ಚ ನೇನ್ಮಾ ಪಾಪ್ಮಾ ಮೃತ್ಯುರಾಪ್ನುವತ ಇತಿ. ತಸ್ಮಾತ್, ಆದ್ದರಿಂದ ಏಕಮೇವ ವ್ರತಂ ಚರೇತ್, ಒಂದೇ ಒಂದು ವ್ರತವನ್ನು ಮಾಡಬೇಕು. ಯಾರು? ಅಧಿಕಾರಿಯಾದವನು. ಏನಂತ? ಮಾ ನನ್ನನ್ನು ಪಾಪ್ಮಾ ಮೃತ್ಯುರ್ನೇತ್, ನನ್ನನ್ನು ಮರಣವು ಮುಟ್ಟಬಾರದು, ನಾನು ಮರಣ ಹೊಂದಬಾರದು ಅನ್ನೋದಕ್ಕಾಗಿ ಒಂದು ವ್ರತವನ್ನು ಮಾಡಬೇಕದು. ಯಾವುದದು ಅಂದ್ರೆ ಪ್ರಾಣ್ಯಾಚ್ಚೈವ ಅಪಾನ್ಯಾಚ್ಚ. ಈ ಪ್ರಾಣ್ಯ ಅಪಾನ್ಯ ಅನ್ನೋದನ್ನ ಶ್ವಾಸೋಚ್ಛ್ವಾಸ ರೂಪವಾದ ಹಂಸೋಪಾಸನ ಅಂತ ಕರೀತಾ ಇದ್ದಾರೆ.
ಆ ಪ್ರಾಣ್ಯಾಚ್ಚೈವ ಅಪಾನ್ಯಾಚ್ಚ ಅನ್ನೋದ್ರ ಕೆಳಗೆ ಅಂಡರ್ಲೈನ್ ಮಾಡಿಕೊಂಡು ಉಸಿರಾಟ ಅಂತ ಬರ್ಕೊಂಡು ಕೆಳಗಡೆಗೆ ಹಂಸ ಮಂತ್ರ ಅಂತ ಇಷ್ಟು ಬರ್ಕೋಬೇಕು ನೀವು. ಪ್ರಾಣ್ಯಾಚ್ಚೈವ ಅಪಾನ್ಯಾಚ್ಚ ಅನ್ನೋ ಶಬ್ದಕ್ಕೆ ಪ್ರಾಣಾಪಾನಗಳ ಚಿಂತೆ ಅಂದ್ರೆ ಉಪಾಸನ ಅಂದ್ರೆ ಹಂಸ ಉಪಾಸನ ನಡೆಸಬೇಕು. ಇನ್ನು ಮತ್ತ ಯದ್ಯುಚ್ಚರೇತ ಸಮಾಪಯಿಷೇತ, ಯಾಕ ಪ್ರಾಣಾಪಾನದ ಉಪಾಸನ ಮಾಡಬೇಕು? ನನಗೆ ಮರಣವು ಬಾರದಿರಲಿ. ಅಲ್ರಿ ಮತ್ತು ನಾವು ಹಂಗೆ ಹಂಸೋಪಾಸನೆ ಮಾಡಿದ್ರು ಮತ್ತು ಸತ್ತ ಹೋಗ್ತೀವಿ ಅಂದಮೇಲೆ ಮತ್ತು ಇದೇನು ಉಪಾಸನ ಮಾಡಿದ್ದೇನು ಫಲ ಬಂತು ಅಂತಂದ್ರೆ ಸಾಯೋ ಕಾಲಕ್ಕೆ ಸಾಯ್ಬೇಕು, ಮಧ್ಯದಲ್ಲಿ ಸಾಯಬಾರದು. ಸಾಯೋ ಕಾಲಕ್ಕೆ ಸಾಯೋ ವಿಷಯ ಹೇಳಿದ್ದು, ಮಧ್ಯದಲ್ಲಿ ಸಾಯೋ ವಿಷಯ ಹೇಳಿಲ್ಲ. ಸಾಯೋ ಕಾಲಕ್ಕೆ ಸಾಯಲಿ, ಅಲ್ಲಿವರೆಗೆ ಬದುಕಿರಬೇಕೋ ಬೇಡವೋ, ಅದಕ್ಕೋಸ್ಕರ ಈ ಉಪಾಸನೆಯನ್ನು ಮಾಡ್ತಿರಬೇಕು. ಮತ್ತು ಯದ್ಯುಚ್ಚರೇತ ಸಮಾಪಯಿಷೇತ, ಒಮ್ಮೆ ಈ ವ್ರತವನ್ನು ಪ್ರಾರಂಭ ಮಾಡಿದರೆ ಕೊನೆಗೊಳಿಸಲೇಬೇಕು. ಅದರಿಂದ ಬಿಡೋ ಹಂಗಿಲ್ಲ. ಮಧ್ಯದಲ್ಲಿ ಏನೋ ವ್ರತ ಪ್ರಾರಂಭ ಮಾಡಿದ್ವಿ, ಮಧ್ಯದಲ್ಲೇ ಬಿಟ್ಬಿಟ್ವಿ ಅಂತ ಅನ್ನೋ ಹಂಗಿಲ್ಲ. ತೇನೋ ಏತಸ್ಯೈ ದೇವತಾಯಿ ಸಾಯುಜ್ಯತಾಂ ಸಲೋಕತಾಂ ಜಯತಿ. ಆದ್ದರಿಂದ ತೇನೋ ಅನ್ನೋದು ಹೆಂಗೆ ಬಿಡಿಸ್ಬೇಕು? ತೇನ ಊ ಅಂತ ಬಿಡಿಸ್ಬೇಕು. ಹೆಂಗೆ ಬಿಡಿಸ್ಬೇಕು ಅದನ್ನ? ತೇನೋ ಅಂದ್ರೆ ತೇನ ಊ ಅಂತ ಅರ್ಥ. ಅದರಿಂದ ಅಂದ್ರೆ ಆ ತರಹದ ವ್ರತವನ್ನ ಮಾಡುವುದರಿಂದಾಗಿ ಏತಸ್ಯೈ ದೇವತಾಯಿ ಸಾಯುಜ್ಯಂ ಸಲೋಕತಾಂ ಜಯತಿ, ಈ ವಾಯುದೇವರ ಸಾಯುಜ್ಯವನ್ನು ಮತ್ತು ಸಾಲೋಕ್ಯವನ್ನು ಹೊಂದುತ್ತಾನೆ. ಅಧಿಕಾರಿ ಭೇದೇನ ಅಂತ ಅರ್ಥ. ಯಾರ್ಯಾರಿಗೆ ಹೆಂಗೆ ಅದಕ್ಕೆ ಕೆಲವರಿಗೆ ಸಾಯುಜ್ಯ ಹೊಂದುವುದದ, ಕೆಲವರಿಗೆ ಸಲೋಕತ ಸಮಾನ ಲೋಕವನ್ನು ಹೊಂದುವುದದ, ಅದನ್ನು ಹೊಂದುತ್ತಾರೆ. ಇತಿ ಸಪ್ತಾನ್ನ ಬ್ರಾಹ್ಮಣ. ಇಲ್ಲಿಗೆ ಉಪನಿಷತ್ತಿನಲ್ಲಿ ಸಪ್ತಾನ್ನ ಬ್ರಾಹ್ಮಣ ಮುಗೀತು. ಇನ್ನು ಭಾಷ್ಯದಲ್ಲಿ ಸಪ್ತಾನ್ನ ಬ್ರಾಹ್ಮಣ ಮುಂದುವರಿಬೇಕಾಗಿದೆ. ಇನ್ನು ನೋಡ್ರಿ ಏನಂತಾರೆ. ಉತ್ತಮ ಸರ್ವದೇವೇಶು ಪ್ರಾಣಯೇವ ಹರೇರನು. ಇಲ್ಲಿ ಸುಮ್ಮನೆ ಶ್ಲೋಕ ಓದಿ ಅರ್ಥ ಹೇಳೋದು ಅಷ್ಟ ಅದ, ವಿಷಯ ಎಲ್ಲ ತಿಳಿದು ಹೋಗ್ಬಿಟ್ಟದ, ಯಾವ ಗದ್ದಲವೂ ಇಲ್ಲ, ಸರಳ ಹೇಳ್ಕೊತ ಹೋಗ್ತೀನಿ. ಉತ್ತಮ ಸರ್ವದೇವೇಶು ಪ್ರಾಣಯೇವ ಹರೇರನು. ಪರಮಾತ್ಮನಾದ ಮೇಲೆ ಮುಖ್ಯ ಪ್ರಾಣದೇವರೇ ದೇವತೆಗಳಲ್ಲಿ ಉತ್ತಮರಾಗಿದ್ದಾರೆ. ಯಾಕ? ಒಟ್ಟಾರೆ ದೇವತೆಗಳಲ್ಲಿ ಎಲ್ಲರಲ್ಲೂ ಪ್ರಾಣದೇವರು ಉತ್ತಮರು ಅಂತಂದುಬಿಟ್ರೆ ಭಗವಂತನ ಸರ್ವೋತ್ತಮತ್ವಕ್ಕೆ ಹಾನಿ ಉಂಟಾಗ್ತದೆ. ಆ ಸರ್ವೋತ್ತಮತ್ವದ ವಿಷಯಕ್ಕೆ ವಿರೋಧ ಬರ್ತದೆ. ಹಂಗೆ ವಿರೋಧ ಬರಬಾರದು ಅಂತಿದ್ರೆ ಉತ್ತಮ ಸರ್ವದೇವೇಶು ಪ್ರಾಣಯೇವ ಹರೇರನು. ಹರೇಹಿ ಅನು ಅಂದ್ರೆ ಅನಂತರ. ಪ್ರಾಣದೇವರಿಗೆ ಸರ್ವೋತ್ತಮತ್ವವನ್ನು ಹೇಳಿದ್ದು ಭಗವಂತರ ಅನಂತರದಲ್ಲಿ ಎಲ್ಲ ದೇವತೆಗಳಲ್ಲಿ ಮುಖ್ಯ ಪ್ರಾಣದೇವರು ಶ್ರೇಷ್ಠ ಎಂಬ ಅಭಿಪ್ರಾಯದಿಂದ. ಅಲ್ರಿ, ಮತ್ತು ಬ್ರಹ್ಮದೇವರು ಶ್ರೇಷ್ಠ ಅಂತಿರ್ತೀರಿ, ಇವತ್ತು ನೋಡಿದ್ರೆ ವಾಯುದೇವರು ಅಂತಿರಲ್ಲ. ಅಂದ್ರೆ ಚತುರ್ಮುಖಸ್ಯ ಪ್ರಾಣಸ್ಯ ನ ವಿಶೇಷೋಸ್ತಿ ಕಶ್ಚನ. ಚತುರ್ಮುಖನಿಗೂ ಪ್ರಾಣದೇವರಿಗೂ ಏನೂ ವ್ಯತ್ಯಾಸ ಇಲ್ಲ, ವಿಶೇಷ ಇಲ್ಲ. ವಿಶೇಷ ಅಂದರೆ ವ್ಯತ್ಯಾಸ. ಅವ್ರು ಬೇರೆ ಇವ್ರು ಬೇರೆ, ಇವ್ರದ್ದು ಹೆಚ್ಚು ಅವ್ರದ್ದು ಕಡಿಮೆ ಅಂತೇನಿಲ್ಲ. ತಸ್ಮಾತ್ ವಿಷ್ಣೋ ವ್ರತಸ್ಯ ಅನುನಿತ್ಯಂ ಪ್ರಾಣಂ ವ್ರತಂ ಚರೇತ್. ಆದ್ದರಿಂದ ನಿತ್ಯದಲ್ಲಿ ವಿಷ್ಣುವಿನ ವ್ರತವನ್ನು ಮುಗಿಸಿದ ಮೇಲೆ ಪ್ರಾಣದೇವ ವ್ರತವನ್ನು ಆಚರಣೆ ಮಾಡಬೇಕು. ಏನಪ್ಪಾ ಅದು ವಿಷ್ಣು ವ್ರತ ಅನಂತರದಲ್ಲಿ ಪ್ರಾಣವ್ರತ ಅಂತಂದ್ರೆ ಹಂಸೋಪಾಸ್ತಿ ಶ್ವಾಸರೂಪೇ ತಯೋವೃತ ಮುದೀರಿತಂ. ಈ ಉಸಿರಾಟ ಅಂತನ್ನುವುದು ಹಂಸ ರೂಪದಲ್ಲಿರುವಂತಹ ಪ್ರಾಣದೇವರ ಹಾಗೂ ಪರಮಾತ್ಮನ ವ್ರತವೆನಿಸಿದೆ. ಪ್ರಾಣದೇವರ ಹಾಗೂ ಪರಮಾತ್ಮನ. ಯಾಕೆ? ಇಬ್ಬರೂ ಹಂಸರೂಪದಿಂದ ಇದ್ದಾರೆ. ಇಬ್ಬರೂ ಹಂಸರೂಪದಿಂದ ಇದ್ದದರಿಂದ ಹಂಸರೂಪೌ ಹಿತೌ ದೇಹವು ಶ್ವಾಸೋಚ್ಛ್ವಾಸ ಪ್ರವರ್ತಕವು. ಹಂಸರೂಪದಲ್ಲಿ ಇದ್ದು ಪ್ರಾಣದೇವರು ಪರಮಾತ್ಮ ನಮ್ಮ ದೇಹದಲ್ಲಿದ್ದು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರಾದ್ದರಿಂದ ನಮ್ಮ ಉಸಿರಾಟವನ್ನು ಮಾಡಿಸುವ ಪ್ರಾಣದೇವರು ಹಾಗೂ ಪರಮಾತ್ಮನ ಉದ್ದೇಶದಿಂದ ಈ ಹಂಸಸ್ಸೋಹಂ ಸ್ವಾಹ ಎಂಬ ಮಂತ್ರದ ವ್ರತವನ್ನು ಉಪಾಸನೆಯನ್ನು ನಡೆಸಬೇಕು. ತಸ್ಮಾತ್ ಪ್ರಾಣ್ಯಾದಪಾನ್ಯಾಚ್ಚ ತದ್ರೂಪಂ ಸಂಸ್ಮರನ್ ಸದಾ. ಆ ಪ್ರಾಣ್ಯ ಅಪಾನ್ಯ, ಪ್ರಾಣ ಅಂದರೆ ಉಸಿರು ತಗೊಳ್ಳೋದು, ಅಪಾನ ಅಂದರೆ ಹೊರಗೆ ಹಾಕೋದು. ಈ ಉಸಿರು ತೆಗೆದುಕೊಳ್ಳುವ, ಉಸಿರು ಹೊರಗೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ತದ್ರೂಪಂ ಸಂಸ್ಮರನ್, ಆ ವಾಯುದೇವ ರೂಪವನ್ನು ಸ್ಮರಣೆ ಮಾಡಬೇಕು. ನಾಣ್ಯಸ್ಯ ಉಪಾಸನಂ ಕುರಿಯಾತ. ಇನ್ನು ಇತರ ದೇವತೆಗಳ ಉಪಾಸನೆಯನ್ನು ಮಾಡಲೇಬಾರ್ದು. ಅಲ್ರಿ, ಮತ್ತು ಇತರ ದೇವತೆ ಉಪಾಸನೆ ಮಾಡಬಾರ್ದು ಅಂದ್ರೆ ಇಂದ್ರಿಯ ಪ್ರೇರಕರಾದವರು ದೇವತೆಗಳು ಅವ್ರ ಉಪಾಸನ ಮಾಡದಿದ್ರೆ ಹೆಂಗಾಗ್ತದೆ ಅಂದ್ರೆ ತದ್ಭೃತ್ಯತ್ವಂ ವಿನಾ ಕ್ವಚಿತ. ಸ್ವತಂತ್ರರೆಂಬುದಾಗಿ ಉಪಾಸನ ಮಾಡಬಾರದು.
ಈ ದೇವತೆಗಳೆಲ್ಲರೂ ಕೂಡ ಹರಿವಾಯುಗಳ ಭೃತ್ಯರಾಗಿದ್ದಾರೆ, ದಾಸರಾಗಿದ್ದಾರೆ ಎಂಬುದಾಗಿ ಉಪಾಸನ ಮಾಡ್ಲಿಕ್ಕೆ ಬರ್ತದೆ. ಗಮನದಲ್ಲಿ ಇಟ್ಟುಕೊಳ್ರಿ. ಆಯ್ತಾ? ಏನಾಯ್ತು? ಉತ್ತಮ ಸರ್ವದೇವೇಶು ಪ್ರಾಣಯೇವ ಹರೇರನು ಚತುರ್ಮುಖಸ್ಯ ಪ್ರಾಣಸ್ಯ ನವಿಶೇಷೋಸ್ತಿ ಕಶ್ಚನ ತಸ್ಮಾದ್ ವಿಷ್ಣೋ ವೃತಸ್ಯ ಅನು. ಸರಿ ನೋಡ್ರಿ, ಇಲ್ಲೊಂದು ಮಾತು ಕೇಳಿಸ್ಕೊಳ್ರಿ. ಏನು ಹೇಳ್ತಾರ ಅಂದ್ರೆ, ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯದ 20-21ನೇ ಶ್ಲೋಕಗಳಲ್ಲಿ ಇದರ ಬಗ್ಗೆ ಪರಿಚಯ ಕೊಟ್ಟಿದ್ದಾರೆ. ಯಾರಿಗೆ ಬೇಕೋ ಅವ್ರ ಪುಸ್ತಕ ತೆಗೆದು ನೋಡ್ರಿ. ನಾ ಓದ್ಲಿಕತ್ತೀನಿ. ಈಗ ಏನು ಓದ್ಲಿಕತ್ತೀನಿ ಅಂದ್ರೆ, ಆ 2 ಶ್ಲೋಕಗಳನ್ನ ತಂತ್ರಸಾರ ಸಂಗ್ರಹದಲ್ಲಿ ಇದ್ದದ್ದನ್ನು ಓದಿ ಅರ್ಥ ಹೇಳಿಕತ್ತೀನಿ. ವಿಯತ್ಸ ಇತಿ ಯುಗ್ಮಾರ್ಣಃ ವಿಪರೀತಶ್ಚ ಸಸ್ಮೃತಃ ಸಸರ್ಗಹೀನೋ ವೇತಶ್ಚ ಬಿಂದುಹೀನೋತ್ತರಸ್ತಥಾ. 20ನೇ ಶ್ಲೋಕದಲ್ಲಿ 3 ಮಂತ್ರಗಳನ್ನು ಹೇಳಿಬಿಟ್ರು. ಯಾವುದು? ಹಂಸಃ, ಸೋಹಂ, ಸ್ವಾಹ. ಇದು ಒಂದೇ ಮಂತ್ರ ಅಲ್ಲ, 3 ಮಂತ್ರಗಳು ತಲೆಯಲ್ಲಿರಲಿ. ಹಂಸ ಮಂತ್ರ ಅನ್ನುವುದು ಒಂದು ಮಂತ್ರ ಇರೋದಿಲ್ಲ, ಇದು 3 ಮಂತ್ರಗಳಿರ್ತದೆ. ಯಾವ್ದ್ಯಾವುದು? ಹಂಸಃ, ಸೋಹಂ, ಸ್ವಾಹ. ಸೋಹಂ, ಸ್ವಾಹ ಅಂತ 3 ಮಂತ್ರಗಳು. ಇದಕ್ಕೇನು ಕರೀತಾರೆ? ಮಾಲಾರೂಪ ಷಡಕ್ಷರ ಹಂಸ ಮಂತ್ರ ಅಂತ ಕರೀತಾರೆ. ಇದಕ್ಕೆ ಮಾಲಾ ಅಂದ್ರೆ ಆ ಮಂತ್ರಗಳು, ಆ ಅಕ್ಷರಗಳು ಮಂತ್ರದಲ್ಲಿ ಪುನಃ ಪುನಃ ಅದೇ ಬರ್ತಿರ್ತದೆ. ಹೆಂಗ ನೋಡ್ಕೊಳ್ರಿ. ಹಂಸಃ, ಸೋಹಂ, ಸ್ವಾಹ ಎಲ್ಲ ಅದೇ ಅಕ್ಷರಗಳು ಬರ್ಲಿಕ್ಕೆ ತಾವ, ಬೇರೆ ಬಂದಿಲ್ಲ. ಬರ್ಕೊಂಡು ನೋಡ್ರಿ ಗೊತ್ತಾಗ್ತದೆ. ಹಂಸಃ, ಸೋಹಂ, ಸ್ವಾಹ ಅದೇ ಅಕ್ಷರಗಳು ಬಂದದ್ರಿಂದ ಇದು ಮಾಲಾ ಮಂತ್ರ, ಮಂತ್ರತ್ರಯಾತ್ಮಕ ಅಂತ ಕರೀತಾರೆ. ಇದಕ್ಕೇನು ಫಲ ಹೇಳಿದ್ದಾರೆ? ತ್ರಯ ಏತೆ ಮಹಾಮಂತ್ರಾಃ ಪುರುಷಾರ್ಥ ಚತುಷ್ಟಯೇ ಕಲ್ಪವೃಕ್ಷಾ ಪ್ರಿಯ ವಿಷ್ಣು ವಿಶೇಷ ಜ್ಞಾನದಾಯಕಾಃ. ಏನು ಮಂತ್ರದ ಫಲ ಇದು ಅಂದ್ರೆ, ಏತೆ ತ್ರಯಃ ಹಂಸಃ, ಸೋಹಂ, ಸ್ವಾಹ ಇತಿ ಮಂತ್ರಾಃ. ಇವು ಮಹಾಮಂತ್ರಗಳು. ಏನು ಮಹಾಮಂತ್ರಗಳಿದು? ಹಂಸಃ, ಸೋಹಂ, ಸ್ವಾಹ ಎಂಬುವಂತಹ ಮಹಾಮಂತ್ರಗಳು ಪುರುಷಾರ್ಥ ಚತುಷ್ಟಯೇ, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಕೊಡುವ ವಿಷಯದಲ್ಲಿ ಕಲ್ಪವೃಕ್ಷಾಹ ಏನು ಶಬ್ದ ಬಳಸಿದ್ದಾರೆ ಶ್ರೀಮದಾಚಾರ್ಯರು? ಕಲ್ಪವೃಕ್ಷ ಅಂತ ಬರೆದಾರ. ಅಂದ್ರೆ ಶೀಘ್ರಂ ಅಪೇಕ್ಷಿತ ಅಶೇಷ ಫಲಪ್ರದಾಹ ಅಂತ ಅರ್ಥ ಬರೀತಾರೆ ಛಲಾರ್ಯಾಚಾರ್ಯರು. ಬೇಗನೆ ನಿಮಗೆ ಅಪೇಕ್ಷಿತವಾದ ಫಲವನ್ನು ಕೊಡುತ್ತದೆ. ವಿಷ್ಣೋಹೋ ಪ್ರಿಯಾಹ, ಭಗವಂತನ ಪ್ರೀತಿ ಸಂಪಾದನೆ ಮಾಡುವಂತಹದ್ದಾಗಿದೆ. ವಿಷ್ಣೋಹೋ ವಿಶೇಷ ಜ್ಞಾನದಾಯಕಾಹ, ಭಗವಂತನ ವಿಷಯದಲ್ಲಿ ವಿಶೇಷವಾದ ಜ್ಞಾನವನ್ನು ಹುಟ್ಟಿಸಿಕೊಡುವಂತಹದ್ದಾಗಿದೆ. ಹಾಗಾದರೆ ಈ ಹಂಸ ಮಂತ್ರದ ಜಪವನ್ನು ನಾವು ನಿತ್ಯದಲ್ಲೂ ತಪ್ಪದೆ ಮಾಡಬೇಕು. ಮೊದಲೇನು ಕಲಿಬೇಕು ಅದಕ್ಕೆ? ಇದನ್ನು ಮಾಡಲಿಕ್ಕೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರು ಯಾರ್ಯಾರಿದ್ದೀರಿ ಹೇಳ್ರೋಣಂತ ಎಲ್ಲರೂ ಕೈ ಎತ್ರಿ. ನೀವು ಸುಳ್ಳ ಅದೆಲ್ಲ ಏನೋ ತತ್ವನ್ಯಾಸ, ಮಾತೃಕಾನ್ಯಾಸ, ಹಂಸ ನಮಗೆಲ್ಲ ಆಗೋದಿಲ್ಲ ಹೋಗೋದಿಲ್ಲ, ತಿರುಗಿ ನಮ್ದೆಲ್ಲ ಮುಗಿದು ಹೋಗಿದ ಕಾರ್ಯಕ್ರಮ ಅಂತಂತೀರಿ ಅಂತಂದ್ರೆ ಅವ್ರಂತಾರ ನೋಡ್ರಿ. ಅವ್ರು ಯಾರಂತಾರೆ ಹೇಳಿ? ಇದನ್ನ ಇಷ್ಟು ನೆನಪಿಟ್ಟುಕೊಳ್ರಿ. ಪ್ರತಿನಿತ್ಯದಲ್ಲೂ ಕೂಡ ಸಂಧ್ಯಾವಂದನೆಯಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡುವಕ್ಕಿಂತ ಮೊದಲು ಮಾನಸಿಕವಾದ ಜಪ ಅನುಸಂಧಾನ ಮಾಡಿಕೊಂಡ್ಬಿಡ್ರಿ. ಕಲಿತು ಮಾಡುವುದು ಉತ್ತಮೋತ್ತಮ ಪಕ್ಷ. ಅಲ್ಲಿಯವರೆಗೆ ಸಂಧ್ಯಾವಂದನೆಯಲ್ಲಾಗಲಿ, ಅವರು ಬೆಳಿಗ್ಗೆ ಅಂತಂದಾರೆ ನಿನ್ನೆ ದೇಸಾಯ ಹೇಳೋ ಕಾಲಕ್ಕೆ, ಸಂಧ್ಯಾವಂದನೆಯಲ್ಲಿ ಅರ್ಘ್ಯಪ್ರದಾನ ಮುಗಿದು ಕೂಡಲೇ ಒಂದು ಕ್ಷಣ ನಿಂತು, ಸ್ವಾಮಿ ದೇವರೇ, ನಿನ್ನೆ ಸೂರ್ಯೋದಯದಿಂದ ಇವತ್ತಿನ ಸೂರ್ಯೋದಯದವರೆಗೆ 21,600 ಬಾರಿ ಏನು ನನ್ನ ಕಡೆಯಿಂದ ಈ ಶ್ವಾಸ ಮಂತ್ರವನ್ನ ಅಂದ್ರೆ ಹಂಸಸ್ಸೋಹಂ ಸ್ವಾಹ ಎಂಬ ಮಂತ್ರ ಶ್ವಾಸೋಚ್ಛ್ವಾಸ ರೂಪವಾದದ್ದನ್ನೇನು ಮಾಡಿಸಿದ್ದೀಯಾ, ಇದು ನಿನಗೆ ಸಮರ್ಪಿತವಾಗಲಿ. ಇದು ನಿನಗೇ ಸಮರ್ಪಿತವಾಗಲಿ. ಮುಖ್ಯ ಪ್ರಾಣದೇವರ ಅಂತರ್ಗತ ನೀನು, ಭಾರತೀಯ ರಮಣ ಮುಖ್ಯ ಪ್ರಾಣ ನಿನಗೆ ಸಮರ್ಪಿತವಾಗಲಿ, ಮುಖ್ಯ ಪ್ರಾಣ ಅಂತರ್ಗತ ನಿನಗೆ ಸಮರ್ಪಣೆಯಾಗಲಿ. ಜೊತೆಗೆ ಇವತ್ತು ಸೂರ್ಯೋದಯದಿಂದ ನಾಳೆ ಸೂರ್ಯೋದಯದವರೆಗೆ ಏನು 21,600 ಬಾರಿ ಉಸಿರಾಟ ಮಾಡುತ್ತೇನೋ ಅದು ಮಾಲಾ ಮಂತ್ರವೆಂದು ಕರೆಸಿಕೊಳ್ಳುವ ಮಂತ್ರತ್ರಯ ರೂಪವಾದ ಷಡಕ್ಷರವಾದ ಹಂಸಮಂತ್ರ ನಿನ್ನ ಪೂಜಾ ರೂಪವಾಗಲಿ ಅಂತ ಸಂಕಲ್ಪ ಮಾಡುವುದು. ಇಷ್ಟರಿಂದ ಏನು ಲಾಭ ಆಗ್ತದೆ ಅಂತಂದ್ರೆ, ಏನು ಲಾಭ ಆಗ್ತದೆ ಅಂತ ಕೇಳಿದ್ರೆ,
ಅದಕ್ಕೆ ಹೇಳ್ತಾರೆ ಕಲ್ಪವೃಕ್ಷ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಬೇಕೋ ಅದು ಕಲ್ಪವೃಕ್ಷದಂತೆ ಶೀಘ್ರವಾಗಿ ಕೊಡುತ್ತದೆ. ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವಿ. ಭಗವತ್ ಪ್ರೀತಿ ಪಾತ್ರರಾಗುವುದಷ್ಟೇ ಅಲ್ಲ, ಭಗವಂತನ ವಿಶೇಷವಾದ ಜ್ಞಾನ ಸಂಪಾದನೆ ಆಗ್ತದೆ. ಅಂದ್ರೆ ಶಾಸ್ತ್ರಜ್ಞಾನ ಚಲೋ ಬರಲಿ, ಗಟ್ಟಿಮುಟ್ಟಿ ಬರಲಿ ಅಂತನೋ ಅಭಿಪ್ರಾಯ ಇದ್ರೆ ಆಗಿ ಹಂಸ ಮಂತ್ರವನ್ನ ಗಟ್ಟಿಮುಟ್ಟಿಯಾಗಿ ಪಾರಾಯಣ ಮಾಡಬೇಕು. ಶ್ವಾಸರೂಪ ಅರ್ಪಣೀಯೋ ಹರೌ ನಿತ್ಯಂ ಪ್ರಾತರ್ಯೋಗೋ ಮಹಾನಯಂ ಅಂತ ಮುಂದಿನ ಶ್ಲೋಕಗಳಲ್ಲಿ ಏನು ಮುಖ್ಯ ಪ್ರಾಣೇನ ಮದ್ದೇಹೇ ಮಂತ್ರತ್ರಯ ಜಪಸ್ಸದಾ ಅನುಗ್ರಹಾಯ ಮೇ ವಿಷ್ಣು ಪ್ರಿಯತೆ ಕ್ರಿಯತೆ ಸಹ. ಇದು ವ್ಯಾಖ್ಯಾನಕಾರ ತಿಳಿಸ್ತಾರೆ. ಭಗವಂತನ ಅನುಗ್ರಹ ನಮ್ಮ ಮೇಲಾಗಲಿ ಅನ್ನೋ ಉದ್ದೇಶದಿಂದ ಪ್ರಾಣದೇವರು ನಮ್ಮ ದೇಹದಲ್ಲಿ ಕುತ್ಕೊಂಡು ಈ ಜಪ ಮಾಡ್ತಿರ್ತಾರಂತೆ. ಪ್ರಾಣದೇವರು ಈ ದೇಹ ಜಪ ಮಾಡ್ತಿರ್ತಾರೆ. ಅದರಿಂದ ಅದನ್ನು ಸಮರ್ಪಣೆ ಮಾಡಬೇಕು ಇತ್ಯಾದಿಗಳೆಲ್ಲ ಉಂಟು. ಅದನ್ನು ಅವಶ್ಯವಾಗಿ ಗುರುಮುಖೇನ ಕಲಿತು ಮಾಡ್ರಿ. ಇಷ್ಟು ಇಲ್ಲಿ ಬಂದಿರುವಂತಹ ಮಾತು. ಉಳಿದದ್ದನ್ನು ಮತ್ತೆ ಮಧ್ಯಾಹ್ನ ಪಾಠದಲ್ಲಿ ನಾವು ಶ್ರೀಕೃಷ್ಣ ಅರ್ಪಣಮಸ್ತು.